ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ತುಂಬ ದಿನದಿಂದ ಒಂದು ವ್ಲಾಗ್ ವಿಡಿಯೋ ಮಾಡ್ಬೇಕಂತ ಇತ್ತು. ಅದನ್ನ ಮಾಡಿದ್ದೀನಿ. ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ ಯಾವ ಥರ ಆಗಿದೆ ಅಂತ ಒಂದು ದಿನದ ಸ್ಟೋರಿ. ಜನ ಎದ್ದು ಕೂಡಲೇ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ. ನೋಡಾದ್ಮೇಲೆ ಹೋಗಿ ಜಳಕ ಮಾಡ್ಕೊಂಡು ರೆಡಿಯಾಗಿ ನನ್ನ ಫ್ರೆಂಡ್ ಮನೆ ಕಡೆ ಹೊರಟೆ. ಅವ್ನು ಕೂಡ ಅವಾಗಲೇ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದ. ಮತ್ತೆ ಇನ್ನೊಬ್ಬ ಫ್ರೆಂಡ್ ಕೂಡ ಅಲ್ಲೇ ಬಂದ. ನೋಡಿ ಆಮೇಲೆ ಏನಾಯ್ತು ಅಂತ. ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ನಂದಲ್ಲ ಸರ್ ಹಿಂದೆ ನಾನು ಹಾಕಿದ್ದು ಬರೀ ಇಂಥದೆಯಾ. ಎಲ್ಲ ರೆಡಿಯಾಗಿ ಹೋಗ್ಬೇಕಾದ್ರೆ ಒಂದು ರೀಲ್ಸ್ ಕೂಡ ಅದೇ ಗ್ಯಾಪಲ್ಲಿ ಮಾಡಿದ್ವಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಸ್ವಲ್ಪ ನಾವಿನ್ನೂ ಬಂದಿಲ್ಲ ಅಂತ ಸಂದೀಪ್ ನನ್ನ ಕರೆಯೋಕೆ ಬಂದ. ಅಲ್ಲಿಂದ ಹೊರಟಿ ದಾರಿಯಲ್ಲಿ ವ್ಯಾಡ್ ಸಿಕ್ಕು. ಸ್ವಲ್ಪ ಹಿಂಗ್ ನೋಡು. ಅದ್ಯಾಕೆ ಹಿಂಗ್ ನೋಡ್ತೀಯ? ಇದು ನೋಡಿ ನಮ್ಮೂರು ಬಸ್ ಸ್ಟ್ಯಾಂಡ್ ಹೊಸದಾಗಿರೋದು. ಈ ಕಡೆ ವಿಡಿಯೋ ಮಾಡೋಷ್ಟರಲ್ಲಿ ನಮ್ಮ ಹುಡುಗರು ಯಾರಿಗೋ ಡ್ರಾಪ್ ಕೊಡ್ತಾ ಇದಾರೆ ನೋಡಿ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಸ್ಕೂಟಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಲ್ಕಲ್ಲಲ್ಲಿ ಒಂದು ಮ್ಯಾರೇಜ್ ಇತ್ತು ನಮ್ಮ ಬ್ರೋದು. ಆ ಮ್ಯಾರೇಜ್ಗೆ ಹೊಂಟಿವಿ. ಏರಿಯಾ ಗ್ಯಾಂಗ್ ಎಲ್ಲ ಸೇರಿ ಒಂದು ಫೋಟೋ ತೆಗೆಸ್ಕೊಂಡು ಊಟ ಕೂಡ ಮಾಡಿದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಊರ್ ಕಡೆ ಹೊರಟಿವಿ. ಬೇರೆ ಊರ್ ಕಡೆ ಹೋದಾಗೆಲ್ಲ ತುಂಬಾನೇ ಫೀಲ್ ಆಗ್ತಿತ್ತು. ಈ ತರ ನಮ್ಮೂರಲ್ಲಿ ಕೂಡ ವೆಲ್ಕಮ್ ಬೋರ್ಡ್ ಇಲ್ಲ ಅಂತ. ಇವಾಗ ನೋಡಿ ಖುಷಿ ಆಗುತ್ತೆ. ಮತ್ತೆ ಈಶ್ವರ ಗುಡಿಯಲ್ಲಿ ಒಂದು ಮದುವೆ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಊಟ ಮಾಡಿದ್ವಿ. ಮತ್ತೆ ಅಲ್ಲಿ ಒಂದು ಸಲ ಊಟ ಮಾಡಿದ್ಮೇಲೆ ಐಸ್ ಕ್ರೀಮ್ ಕೂಡ ಇತ್ತು ಅಲ್ಲಿ. ಚೆನ್ನಾಗಿ ಐಸ್ ಕ್ರೀಮ್ ಕೂಡ ತಿಂದ್ವಿ. ಕಂಗ್ರಾಚುಲೇಷನ್ ಬ್ರದರ್. ಮತ್ತೆ ಇನ್ನೊಂದು ಮದುವೆ ಕೂಡ ಇತ್ತು ನಮ್ಮ ಫ್ರೆಂಡ್ ಅಣ್ಣಂದು. ಜಾಟ್ಕಲ್ ಕಡೆ ಹೊಂಟ್ವಿ. ನಮ್ದು ಹೊಟ್ಟೆ ಫುಲ್ ಆಗಿತ್ತು. ಜ್ಯೂಸ್ ಆದ್ರೂ ಕುಡೀರಿ ಅಂತ ಕುಡಿಸಿದ್ರು. ಮತ್ತೆ ರಿಟರ್ನ್ ನಮ್ಮ ಸಿರುವಾರ್ಗೆ ಹೊಂಟ್ವಿ. ಇಲ್ಲೊಬ್ರು ಹೋಗ್ತಾ ಇದಾರೆ ನೋಡಿ, ಅವ್ರನ್ನ ಕರೆದ್ವಿ. ಹಾಲು ಕುಡಿಯೋಣ ಬನ್ನಿ ಅಂತ ಬಂದ್ರು. ಅವರು ದುಡ್ಡು ನಾನೇ ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟಾಗುತ್ತೋ ಅಷ್ಟು ಕೊಡ್ರಿ ಅಂತ ಕೂಡ ಹೇಳಿದ್ರು ಎಲ್ಲ ಹುಡುಗರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತೆ ನಾವು ಮಾಡೋ ರೀಲ್ಸ್ ಎಲ್ಲ ನೋಡ್ತಾರಂತ ಇವರು. ಅದೆಲ್ಲ ನಮಗೆ ತೋರಿಸ್ತಾ ಇದ್ರು, ಇದು ಚೆನ್ನಾಗೈತೆ ಅದು ಚೆನ್ನಾಗೈತೆ ಅಂತ. ಮತ್ತೆ ನಮ್ಮ ಫ್ರೆಂಡು ಬಟ್ಟೆ ತಗೋಬೇಕಂದ ಮತ್ತೆ ರಾಯಚೂರಿಗೆ ಹೊಂಟ್ವಿ. ಇವರಲ್ಲಿ ಜಗಳ ಮಾಡ್ತಿದ್ದಾರೆ. R15 ಬೈಕ್ ನಾನು ಓಡಿಸ್ತೀನಿ ನೀನು ಓಡಿಸ್ತೀನಿ ಅಂತ ಕಿತ್ತಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಕೊಟ್ಟು ಹಾಕ್ಕೊಂಡು ನೋಡಿದ, ಆ ಕಲರ್ ಈ ಕಲರ್ ಎಲ್ಲ ನೋಡಿದ. ಯಾವುದು ಕೂಡ ಇವನಿಗೆ ಲೈಕ್ ಆಗಲಿಲ್ಲ. ಮತ್ತೆ ಅಲ್ಲಿಂದ ಇನ್ನೊಂದು ಅಂಗಡಿಗೆ ಹೊರಟ್ವಿ. ನೆಕ್ಸ್ಟ್ ಮತ್ತೆ ಇಲ್ಲಿಗೆ ಬರ್ತೇವೆ. ಆಪಲ್ಲಿ ಕೂಡ ತೋರ್ಸೋನಿಗೆ ಸ್ವಲ್ಪ ಹೊತ್ತು ತಲೆ ತಿಂದ. ಆಮೇಲೆ ಒಂದು ಯಾವುದೋ ಸೆಲೆಕ್ಟ್ ಮಾಡ್ಕೊಂಡ. ನೋಡಿ ಈ ತರ ಇದೆ. ಕೊನೆಗೂ ತಗೊಂಡಿರೋ ಕೋಟ್ಗೆ ಬಿಲ್ ಪೇ ಮಾಡಿದ. ಬಿಲ್ ಪೇ ಮಾಡಿ ಆದ್ಮೇಲೆ ಊಟಕ್ಕೆ ಹೋಗ್ಬೇಕಂತ ಊಟಕ್ಕೆ ಹೊಂಟ್ವಿ. ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಬಾಯ್, ಇವತ್ತು ಇಷ್ಟ ಆಗಿದ್ದು. ನಾವು ಊಟ ಮಾಡ್ಕೊಂಡು ಊರಿಗೆ ಹೋಗ್ತೀವಿ. ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.